ಪ್ಯಾಡ್ಗಳನ್ನು ಪ್ರತಿ ಸಲ ಯೂಸ್ ಮಾಡಿದಾಗ ಅವರಿಗೆ ಆಗುವಂತಹ ಆರೋಗ್ಯದ ಸಮಸ್ಯೆ. ಈ ವಿಡಿಯೋ ಮಾಡ್ತಾ ಇರೋದು ಹೆಣ್ಮಕ್ಳ ಮೇಲಿನ ಕಳಕಳಿಯಿಂದ. ಯಾವುದೇ ದುಡ್ಡು ದುಡಿಲಿಕ್ಕಲ್ಲ, ನಮಗೆ ದುಡಿಲಿಕ್ಕಾಗಿ ಬೇರೆ ದಾರಿಗಳಿದಾವು. ಅವರ 35 ವರ್ಷದ ಜೀವನದಲ್ಲಿ 15,000 ಸ್ಯಾನಿಟರಿ ಪ್ಯಾಡ್ ಅನ್ನ ಅವ್ರು ಯೂಸ್ ಮಾಡ್ತಾರೆ. ಓಕೆನಾ? ಅದರಲ್ಲಿ 15,000 ಸತಿಯನ್ನು ಡಯಾಕ್ಸಿನ್ ಅನ್ನೋ ಒಂದು ಕೆಮಿಕಲ್ ಯೂಸ್ ಮಾಡಿರ್ತಾರ. ಇಲ್ಲಿಂದ ನಾವು ಕಳಿಸ್ತೀವಲ್ಲ, ವೇಸ್ಟೇಜ್ ಪ್ಲಾಸ್ಟಿಕ್ ಎಲ್ಲ ಕಳಿಸ್ತೀವಲ್ಲ, ಆ ಪ್ಲಾಸ್ಟಿಕ್ ನ ಈ ರೀತಿ ಬ್ಲೀಚ್ ಮಾಡ್ತಾರೆ. ಇದರಲ್ಲಿ 8 ಪ್ಯಾಡ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಓಕೆ, ನೀವು ಹೋಗಿ ಕರಿ ಹಾಳೆಯಲ್ಲಿ ಮುಚ್ಕೊಂಡು ತಗೊಂಡ್ ಬರ್ತೀರಲ್ಲ ಪ್ಯಾಡ್ ನ, ಆ ಪ್ಯಾಡ್ ಇದು. ಸೊ ಇದು ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥದ್ದಲ್ಲ, ನಮ್ಮ ಸಂಸ್ಥೆಯಲ್ಲಿ ಸಿಗ್ತಕ್ಕಂಥದ್ದು ಸ್ಯಾನಿಟರಿ ಪ್ಯಾಡ್. ಇದು ಇದಕ್ಕೂ ಇರೋ ವ್ಯತ್ಯಾಸ ತೋರಿಸ್ತೀನಿ. ಅಂದ್ರೆ ಒಂದು ಆರೋಗ್ಯವಂತ ಮಹಿಳೆ ಒಂದಿನಕ್ಕೆ 50 ml ಬ್ಲೀಡಿಂಗ್ ಆಗುವಂತದ್ದು ಸಾಮಾನ್ಯ. ನೀವು ನೋಡ್ತಾ ಇರ್ಬೋದು ಸರ್, ಯಾವುದೇ ಮ್ಯಾಜಿಕ್ ಇಲ್ಲ ಸರ್ ಇದರಲ್ಲಿ. ಇದಕ್ಕೂ 50 ml ಹಾಕಿದೆ, ಇದಕ್ಕೂ 50 ml ಹಾಕಿದೆ ಸರ್. ಈಗ ಎರಡನ್ನೂ ಒಂದ್ಸತಿ ಮುಟ್ ನೋಡಿ ಸರ್. ಓಕೆ, ಓ ಇಲ್ಲಿ ನೀರು ನೋಡಿ ಮೇಲ್ಗಡೆ ಬರ್ತಿದೆ, ಇಲ್ಲಿ ಏನೂ ಇಲ್ಲ. ಸೊ ಇದಕ್ಕೆ 50 ml ಹಾಕಿದ್ವಿ, ಆ 50 ml ನೀರನ್ನೇ ಇದು ಹಿಡ್ಕೊಳ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು, ನೀರು ಹೆಂಗ್ ಆಚೆ ಬರ್ತಾ ಇದೆ ಅಂತ ಹೇಳಿ. ಇದಕ್ಕೆ ಮತ್ತೆ 50 ml ಮತ್ತೆ 50 ml ಹಾಕಿದ್ವಿ ನಾವು ಇದಕ್ಕೆ. ಸರ್ ಇದು ಲೇಯರ್ ಅಲ್ಲ, ಪ್ರೊಟೆಕ್ಷನ್ ಇದೆ. ಮೇಲ್ಗಡೆ ಕೆಳಗಡೆ ಇದಾಗಬಾರ್ದು ಅಂತ ಹೇಳಿ ಯಾವುದೇ ಲೇಯರ್ ಇದರಲ್ಲಿ ಇಲ್ಲ. ಇದು ಯಾವ ಲೇಯರ್ ಇಲ್ವಾ? ಇದು ಯಾವ ಲೇಯರ್ ಇಲ್ಲ ಸರ್ ಇದರಲ್ಲಿ. ಓ ಮೈ ಸರ್, ಮನೆಯಲ್ಲಿ ಲೈವ್ ಡೆಮೋ ಮಾಡಿ ನೋಡ್ರಿ ಸರ್, ನೀವು ನೋಡ್ರಿ. ಹಾಕಿರೋ ನೀರೆಲ್ಲ ಆಚೆ ಕಡೆ ಬಂತು. 8 ಲೇಯರ್ ಗಳನ್ನ ನೀವು ನೋಡಬಹುದು. ಓಕೆ, ಮತ್ತೆ ನಮ್ಮ ಪ್ಯಾಡ್ ಅಲ್ಲಿ ಜೆಲ್ ಇರುತ್ತೆ ಸರ್. ಜೆಲ್ ಇದೆ ಅನ್ಲಿಕ್ಕೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಮತ್ತೆ 50 ml ಹಾಕಿದ್ರ, ಈಗ ಒಟ್ಟು 150 ml ತರ ಆಯ್ತು. ಈಗ 150 ml ಆಯ್ತು ಸರ್ ನಮ್ಮಲ್ಲಿ. ಮತ್ತೆ ನಮ್ದು ಎಷ್ಟು ಕೆಪಾಸಿಟಿ ಇದೆ ಅಂತ ನೋಡ್ಬೋದು. ಓ ಸರ್, ಬರೀ 100 ರೂಪಾಯಿ ಸರ್. ಎಷ್ಟು ಪ್ಯಾಡ್ಗೆ? 8 ಪ್ಯಾಡ್ಗೆ. 8 ಪ್ಯಾಡ್ಗೆ 2 ತಿಂಗಳು ಕಾಲ ಕಳಿಬಹುದು ಒಂದು ಪ್ಯಾಡ್ ಮುಖಾಂತರ. ಓ ಮೈ ಗಾಡ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಈ ವಿಡಿಯೋ ಪ್ರತಿಯೊಂದು ಹೆಣ್ಮಕ್ಕಳಿಗೆ ತಲುಪಬೇಕು. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಇದು ಎಲ್ಲ ಮನೆಗೆ ತಲುಪಿಸೋ ಜವಾಬ್ದಾರಿಯನ್ನು ನಿಮಗೆ ಬಿಟ್ಬಿಡ್ತೀನಿ. ಯಾಕಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಖಾಲಿ ಹೆಣ್ಮಕ್ಳು ಈ ವಿಡಿಯೋನ ನೋಡಬೇಕು ಅಂತಿಲ್ಲ, ಗಂಡು ಮಕ್ಕಳು ಕೂಡ ನೋಡಬೇಕು. ಹೆಣ್ಮಕ್ಳಿಗೆ ಡೇಟ್ ಆದಾಗ ಬರುವಂತಹ ಪ್ರಾಬ್ಲಮ್ಸ್ಗಳು ಏನೇನಿರುತ್ತೆ, ಜೊತೆಗೆ ಪ್ಯಾಡ್ಗಳನ್ನು ಪ್ರತಿ ಸಲ ಯೂಸ್ ಮಾಡಿದಾಗ ಅವರಿಗೆ ಆಗುವಂತಹ ಆರೋಗ್ಯದ ಸಮಸ್ಯೆ, ಇದೆಲ್ಲದರ ಬಗ್ಗೆ ಸವಿಸ್ತಾರವಾದ ಮಾಹಿತಿ. ಯಾವ ಪ್ಯಾಡನ್ನು ಯೂಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡ್ತಾ ಇದ್ದಾರೆ, ಇದರಿಂದ ಏನು ಸಮಸ್ಯೆ ಆಗ್ತಿದೆ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ SVPL ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮಣಿಕಂಠ ಅವರು ಇಲ್ಲೇ ಇದ್ದಾರೆ ನನ್ನ ಕಾರ್ಯಕ್ರಮದಲ್ಲಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹಿಂದೆ ಒಂದು ಸವಿಸ್ತಾರವಾದ ಮಾಹಿತಿ ನಾವು ಪ್ಯಾಡ್ಗಳ ಬಗ್ಗೆ ಕೊಟ್ಟಿದ್ವಿ. ಅದು ಲಕ್ಷಾಂತರ ಜನ ಹೆಣ್ಮಕ್ಳಿಗೆ ತಲುಪಿತ್ತು. ಜೊತೆಗೆ ಇದರಿಂದ ಒಳ್ಳೇದಾಯ್ತು ಅನ್ನೋರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದಿರೋರನ್ನು ನಾನು ನೋಡಿದ್ದೀನಿ. ಇವತ್ತೊಂದು ಗ್ಲಾನ್ಸ್ ಆಗಿ ಒಂದಿಷ್ಟು ವಿಚಾರಗಳು ನಿಮ್ಮಿಂದ ತಿಳಿಬೇಕು. ಯಾಕೆ ಅಂಗಡಿಗಳಲ್ಲಿ, ಮೆಡಿಕಲ್ಗಳಲ್ಲಿ ಸಿಗುವಂತಹ ಪ್ಯಾಡ್ಗಳನ್ನು ಹೆಣ್ಮಕ್ಳು ಉಪಯೋಗ ಮಾಡಬಾರ್ದು, ಅದನ್ನು ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಒಂದು ಒಳ್ಳೆಯ ಒಂದು ದಾರಿ ಇದ್ರೆ ಅದು ಏನು ಎತ್ತ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ತಿಳಿಸ್ಬೇಕು. ಸರ್, ಈ ವಿಡಿಯೋ ಹೆಸರು ಕೊಟ್ಬಿಡೋಣ ಒಂದು. ಈ ವಿಡಿಯೋ ಹೆಸರು ಏನಪ್ಪಾ ಅಂತಂದ್ರೆ ಸರ್ವಿಕ್ಸ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇಂದ ತುಂಬಾ ದೊಡ್ಡ ಅಮೌಂಟ್ ಕೂಡ ರಿಲೀಸ್ ಆಗಿದೆ. ಜನ ಇದಕ್ಕೆ ಪ್ರಿವೆನ್ಷನ್ ಆಗಿ ಮೆಡಿಸಿನ್ಸ್ ತಗೋಬಹುದು, ಬಟ್ ಯಾರು ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಹತ್ರ ಇರ್ತಕ್ಕಂಥ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ವಿಡಿಯೋ ಮಾಡ್ತಾ ಇರೋದು ಹೆಣ್ಮಕ್ಳ ಮೇಲಿನ ಕಳಕಳಿಯಿಂದ. ಯಾವುದೇ ದುಡ್ಡು ದುಡಿಲಿಕ್ಕಲ್ಲ, ನಮಗೆ ದುಡಿಲಿಕ್ಕಾಗಿ ಬೇರೆ ದಾರಿಗಳಿದಾವು. ಇದು ಹೆಣ್ಮಕ್ಳಿಗೋಸ್ಕರನೇ ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋ. ನಮ್ಮ ಮನೇಲೂ ಹೆಣ್ಮಕ್ಳು ಇದಾರೆ, ನಾನು ಅಕ್ಕ ತಂಗಿ ಜೊತೆಗೆ ಬಂದಿರೋನು. ಸೊ ಹಂಗಾಗಿ ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋನ ನೋಡ್ರಿ ನೀವು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಸರ್ವಿಕ್ಸ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ಓಕೆನಾ? ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಯಾಕೆ ಇದ್ರ ಬಗ್ಗೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಮಹಿಳೆ ಇಲ್ಲಿ ನೋಡ್ತಾ ಇರ್ಬೋದು ಸರ್, an average woman uses 15,000 pads of sanitary napkins over a span of 35 years of her life. ಅಂದ್ರೆ ಅವರ 35 ವರ್ಷದ ಜೀವನದಲ್ಲಿ 15,000 ಸ್ಯಾನಿಟರಿ ಪ್ಯಾಡ್ ಅನ್ನ ಅವ್ರು ಯೂಸ್ ಮಾಡ್ತಾರೆ. ಓಕೆನಾ? ಅದರಲ್ಲಿ 15,000 ಸತಿಯನ್ನು ಡಯಾಕ್ಸಿನ್ ಅನ್ನೋ ಒಂದು ಕೆಮಿಕಲ್ ಯೂಸ್ ಮಾಡಿರ್ತಾರ. ಯಾಕೆ ಈ ಡಯಾಕ್ಸಿನ್ ಬರುತ್ತೆ ಅನ್ನೋದ್ರ ಬಗ್ಗೆ ಮುಂದಕ್ಕೆ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಾವು ಕಳಿಸಿರ್ತಕ್ಕಂಥ ವೇಸ್ಟೇಜ್ ಇಲ್ಲಿದೆ ನೋಡ್ರಿ. ಇಲ್ಲಿಂದ ನಾವು ಕಳಿಸ್ತೀವಲ್ಲ ವೇಸ್ಟೇಜ್, ಪ್ಲಾಸ್ಟಿಕ್ ಎಲ್ಲ ಕಳಿಸ್ತೀವಲ್ಲ, ಆ ಪ್ಲಾಸ್ಟಿಕ್ ನ ಈ ರೀತಿ ಬ್ಲೀಚ್ ಮಾಡ್ತಾರೆ. ಇದು ಫಸ್ಟ್ ಸ್ಟೇಜ್. ಇದು ಕೊನೆಗೆ ಈ ರೀತಿ ವೈಟ್ ಆಗುತ್ತೆ. ನೀವು ನೋಡ್ತಾ ಇರೋ ಪ್ಯಾಡ್ ಅಲ್ಲಿರೋ ವೈಟ್ ಇದೆ.
ಓಹೋ ಇದು ಮಾರ್ಕೆಟ್ ಪ್ಯಾಡ್ ಇದು. ಹಾ, ಸೊ ಇಲ್ಲಿರ್ತಕ್ಕಂಥ ಪ್ಯಾಡಿನ ವೈಟ್ ಇದು. Okay. ಸೊ ಇಷ್ಟೆಲ್ಲ ಕೆಮಿಕಲ್ ನಿಂದ ತಯಾರಾಗಿರೋ ಪ್ಯಾಡ್ ಇದು. ಈ ಪ್ಯಾಡ್ ನ ನೀವು ಲೈವ್ ಆಗಿ ಡೆಮೋ ಮಾಡಬಹುದು. ಹೆಂಗೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ಬಿಡ್ತೇನೆ. ಇಲ್ಲಿ ನೋಡ್ರಿ, ಇದು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ತುಂಬಾ ಬ್ರ್ಯಾಂಡ್ ಇರ್ತಕ್ಕಂಥದ್ದು. Okay. ಇದು ನೀವು ಕುದುರೆ ಮೇಲೆಲ್ಲ ಬಂದು ಅಡ್ವರ್ಟೈಸ್ ತೋರಿಸಿರೋದು ನೋಡಿರ್ತೀರಿ. ಹೌದು. ಸೊ ಆ ಪ್ಯಾಡ್ ಇದು, ಅದ್ರ ಹೆಸರು ಹೇಳಲಿಕ್ಕೆ ಬರಲ್ಲ, ನಾನು ಹಂಗಾಗಿ ಹೇಳಿಲ್ಲ. ಸೊ ಅದನ್ನ ನಾನು ನಿಮಗೆ ಇಲ್ಲಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಕಳಕಳಿಯಿಂದ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರೂ ಲೇಡೀಸ್ ಇದ್ರೆ ಅವರಿಗೆ ಕಳಿಸ್ಕೊಡ್ರಿ. ಜೆಂಟ್ಸ್ ಕೂಡ ನೋಡ್ಬೇಕು ಇದನ್ನ. ಸೊ ಸರ್, ನಮ್ಮ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇಲ್ಲೇ ಇದಾವೆ. Okay. ಯಾವ್ದಾರ ಒಂದು ಎತ್ ಕೊಡ್ರಿ ನೀವು. ನಾನು ಎತ್ಕೊಡ್ಲಾ? ಯಾವ್ದಾದ್ರು ಪರವಾಗಿಲ್ಲ ಅಲ್ಲ? ತಗೊಳ್ಳಿ ಸರ್. ಓಕೆ, ನೋಡ್ರಿ ಸರ್, ಅವರು ಪ್ಯಾಡ್ ನಮ್ಮ ಸಂಸ್ಥೆಯ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಇದು. ಯಾವ ರೀತಿ ಜನ ಫೂಲ್ ಆಗ್ತಾ ಇದಾರೆ ಅಂತ ತೋರಿಸ್ಲಿಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದು ವಿಡಿಯೋ ನಾವು. ಇದರಲ್ಲಿ 8 ಪ್ಯಾಡ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಓಕೆ, ಒಂದ್ ಯಾವ್ದಾದ್ರು ಒಂದು ಎತ್ಕೊಳ್ಳೋಣ. ಇದರಲ್ಲಿ ಇದನ್ನು ಕೂಡ ಓಪನ್ ಮಾಡೋಣ. ಓಕೆ, ಈ ರೀತಿ ಪ್ಯಾಕ್ ಬರುತ್ತೆ, ಈ ರೀತಿ ಓಪನ್ ಬರಲ್ಲ ನಮ್ದು. ಓಕೆ ಓಕೆ ಸರ್, 2 ಪ್ಯಾಡ್ ನಿಮ್ ಎದುರುಗಡೆ ಇದೆ. Okay. ಇದು SVPL ಸಂಸ್ಥೆಯ ಸ್ಯಾನಿಟರಿ ಪ್ಯಾಡ್. ಇದು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಬ್ರಾಂಡೆಡ್, ಮೆಡಿಕಲ್ ಅಲ್ಲಿ ಮೆಡಿಕಲ್ ಅಲ್ಲಿ ಸಿಗ್ತಕ್ಕಂಥದ್ದು. ನೀವು ಹೋಗಿ ಕರಿ ಹಾಳೆಯಲ್ಲಿ ಮುಚ್ಕೊಂಡು ತಗೊಂಡ್ ಬರ್ತೀರಲ್ಲ ಪ್ಯಾಡ್ ನ, ಆ ಪ್ಯಾಡ್ ಇದು. ಸೊ ಇದು ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥದ್ದಲ್ಲ, ನಮ್ಮ ಸಂಸ್ಥೆಯಲ್ಲಿ ಸಿಗ್ತಕ್ಕಂಥದ್ದು ಸ್ಯಾನಿಟರಿ ಪ್ಯಾಡ್ ಇದು. ಇದಕ್ಕೂ ಇರೋ ವ್ಯತ್ಯಾಸ ತೋರಿಸ್ತೀನಿ. ಮೊದಲನೇದಾಗಿ ಇದ್ರಲ್ಲಿ ಏನೇನಿದೆ ಅಂತ ಹೇಳಿದಾರೆ ಅಂತ ಹೇಳ್ಬಿಡ್ತೀನಿ. ಇದ್ರಲ್ಲಿ ಅವ್ರು ಹೇಳಿರೋದೇನು, 8 ಲೇಯರ್ ಇದೆ. ಇದೇನೆಲ್ಲೋ ಈಗ ತೋರಿಸ್ತೀನಿ. ಜೆಲ್ ಕಂಟೆಂಟ್ ಇದೆ, ಇದೇನೆಲ್ಲೋ ನಿಮಗೆ ಈಗ ತೋರಿಸ್ತೀನಿ ನಾನು. 250 ml ಕೆಪಾಸಿಟಿ ಇದೆ, ಇದನ್ನೆಲ್ಲ ನಾನು ತೋರಿಸ್ತೀನಿ ನಿಮಗೆ. ಸೊ ಎಲ್ಲದನ್ನು ತೋರಿಸ್ತೀನಿ ಇದ್ರ ಬಗ್ಗೆ. ಮತ್ತೆ ಇದರಲ್ಲಿ ನಾವ್ ಏನು ಹೇಳಿಲ್ಲ. ಓಕೆ, ಇನ್ನು ಇದ್ರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಸರ್, ಇದಕ್ಕೆ ಬೇಕಾಗಿರೋದು ನಮ್ಗೆ ಏನ್ ಬೇಕಂದ್ರೆ ನೀರ್ ಬೇಕು. ಓಕೆ, ನಾನು 2 ಗ್ಲಾಸ್ ತಗೊಂಡಿದ್ದೀನಿ, ನೀರ್ ತಗೊಂಡಿದ್ದೀನಿ. ಸೊ ಈಗ ನಾನು ಇದ್ರಲ್ಲಿ ನೀರ್ ತಗೊಳ್ತಾ ಇದ್ದೀನಿ. ಒಂದು 50 ml ನೀರನ್ನ ತಗೊಳ್ತೀನಿ ನಾನು ಇದರಲ್ಲಿ. 50 ml ನೀರನ್ನ ತಗೊಂಡಿದ್ದೀನಿ. ನಾನು ನಮ್ಮ ಸಂಸ್ಥೆ ಪ್ಯಾಡ್ಗೆ 50 ml ನೀರನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಒಂದು ಆರೋಗ್ಯವಂತ ಮಹಿಳೆ ಒಂದಿನಕ್ಕೆ 50 ml ಬ್ಲೀಡಿಂಗ್ ಆಗುವಂತದ್ದು ಸಾಮಾನ್ಯ. ಓಕೆ, ಸೊ ಅದೇ ರೀತಿ ನಾ ಏನ್ ಮಾಡ್ತೀನಿ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಪ್ಯಾಡ್ಗೂ ಕೂಡ 50 ml ನೀರನ್ನ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸರ್, ಯಾವುದೇ ಮ್ಯಾಜಿಕ್ ಇಲ್ಲ ಸರ್ ಇದರಲ್ಲಿ. ಇದಕ್ಕೂ 50 ml ಹಾಕಿದೆ, ಇದಕ್ಕೂ 50 ml ಹಾಕಿದೆ. ಸರ್, ಈಗ ಎರಡನ್ನೂ ಒಂದ್ಸತಿ ಮುಟ್ ನೋಡಿ ಸರ್ ನೀವು. ಓಕೆ, ಓ ಇಲ್ಲಿ ನೀರು ನೋಡಿ ಮೇಲ್ಗಡೆ ಬರ್ತಿದೆ. ಇಲ್ಲಿ ಏನೂ ಇಲ್ಲ, ಎಂಥದ್ದು ಇಲ್ಲ ಸರ್, ಏನೂ ಇಲ್ಲ. ಎಸ್, ಹಾಂ, ಇಲ್ಲಿ ನೋಡ್ರಿ. ಓಕೆ ಓಕೆ ಓಕೆ, ಹಾಂ, 1 ml ಕೂಡ ಇದರಲ್ಲಿ ಬರಲ್ಲ. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ಒಳ್ಳೇದಕ್ಕೆ ಜಾಸ್ತಿ ಪರೀಕ್ಷೆ ಮಾಡೋದು ನಾವು ಜಾಸ್ತಿ. ಸೊ ನಮ್ದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಾನು ನೀರನ್ನ ಹಾಕ್ತೀನಿ. ಓಕೆ, ಇನ್ನೊಂದು 50 ml ನೀರು ಹಾಕ್ಬಿಡೋಣ. ಡೆಮೋ ಅಂದ್ಮೇಲೆ ಡೆಮೋನ ಆಗಿರ್ಲಿ. ಹೌದು ಸರ್, ಇದಕ್ಕೆ ಹಾಕೋದು ನೀವ್ ಹೆಂಗ್ ಹೇಳ್ತೀರಿ ಹಂಗೆ ಹಾಕೊಂಡ್ರೆ ಹಾಕ್ತೀನಿ. ಅಲ್ಲ, ಇದಕ್ಕೆ ಹಾಕಿ ಯಾಕಂದ್ರೆ ನಮ್ ಡೆಮೋ ಅಲ್ವಾ, ಮತ್ತೆ ಜನಗಳಿಗೆ ಕನ್ಫ್ಯೂಷನ್ ಆಗೋದು ಬೇಡ. 50 ml ಇದಕ್ಕೆ ನೀರು ಹಾಕಿದ್ದೀನಿ ನಾನು. ಸೊ ಇದಕ್ಕೆ 50 ml ಹಾಕಿದ್ವಿ. ಆ 50 ml ನೀರನ್ನ ಇದು ಹಿಡ್ಕೊಳ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು, ನೀರ್ ಹೆಂಗ್ ಆಚೆ ಬರ್ತಾ ಇದೆ ಅಂತ ಹೇಳಿ. ಇದಕ್ಕೆ ಮತ್ತೆ 50 ml ಮತ್ತೆ 50 ml ಹಾಕಿದ್ವಿ ನಾವು ಇದಕ್ಕೆ. ಓಕೆ, ಒಂದು 5 ನಿಮಿಷ ವೇಟ್ ಮಾಡ್ಬೇಕು ಸರ್. ಅಂದ್ರೆ ಎಟ್ ಎ ಟೈಮ್ 50 ml ಬ್ಲೀಡಿಂಗ್ ಆಗಲ್ಲ, ಟೈಮ್ ಹಿಡಿಯುತ್ತೆ ಹಂಗಾಗಿ. ಸೊ ಈಗ ನಾನು ಇದರಲ್ಲಿ ಲೇಯರ್ ಇರೋದನ್ನ ತೋರಿಸ್ಬಿಡ್ತೀನಿ ಫಸ್ಟ್ ಆಫ್ ಆಲ್. ಅಷ್ಟೊತ್ತಿಗೆ ಇದು ಹೀರ್ಕೊಂಡ್ಬಿಡುತ್ತೆ. ನೋಡ್ತಾ ಇರ್ಬೋದು ಸರ್, 8 ಲೇಯರ್ ಅಂತ ಹೇಳಿದಾರೆ ಸರ್ ಇವರು. ಇದರಲ್ಲಿ 8 ಲೇಯರ್ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸರ್. ಇದು ಲೇಯರ್ ಅಲ್ಲ, ಪ್ರೊಟೆಕ್ಷನ್ ಇದೆ. ಮೇಲ್ಗಡೆ ಕೆಳಗಡೆ ಇದು ಆಗ್ಬಾರ್ದು ಅಂತ ಹೇಳಿ ಯಾವುದೇ ಲೇಯರ್ ಇದರಲ್ಲಿ ಇಲ್ಲ. ಇದು ಯಾವ ಲೇಯರ್ ಇಲ್ವಾ? ಇದು ಯಾವ ಲೇಯರ್ ಇಲ್ಲ ಸರ್ ಇದರಲ್ಲಿ. ಓ ಮೈ ಸರ್, ಮನೆಯಲ್ಲಿ ಲೈವ್ ಡೆಮೋ ಮಾಡಿ ನೋಡ್ರಿ ಸರ್ ನೀವು. ನೋಡ್ರಿ, ಹಾಕಿರೋ ನೀರೆಲ್ಲ ಆಚೆ ಕಡೆ ಬಂತು. ಸ್ವಲ್ಪ ಹೊತ್ತು ಇದನ್ನ ಕೈಯಲ್ಲಿ ಉಜ್ರಿ, ಸಿಪ್ಪೆ ಕೀಳುತ್ತೆ ನಿಮ್ ಕೈಯಿಂದ. ಹೌದಾ? ಅಷ್ಟು ಡೇಂಜರಸ್ ಆಗಿರ್ತಕ್ಕಂಥ ಪ್ಯಾಡ್ ಸರ್ ಇದು. ಓಕೆ ಓಕೆ, ಇದ್ರ ಕತೆ ಮುಗೀತು. ಇಷ್ಟೇ ಸರ್. ಇದನ್ನ ನೀವು ಎಸಿತೀರಿ ಹೊರಗಡೆ ಹೋಗಿ, ಪರಿಸರ ಮಾಲಿನ್ಯ ಆಗುತ್ತೆ. ಯಾವ್ದಾದ್ರು ದನ ಕರುಗಳು ತಿಂದು ಅಂದ್ರೆ ಅದ್ರದ್ದು ಆರೋಗ್ಯಕ್ಕೆ ಏರುಪೇರ್ ಆಗುತ್ತೆ. ಇದು ಭೂಮಿಗೆ ಕರಗದೇ ಇರತಕ್ಕಂಥ ವಸ್ತು, ಪ್ಯೂರ್ ಪ್ಲಾಸ್ಟಿಕ್ ಸರ್ ಇದು. ಪ್ಲಾಸ್ಟಿಕ್. ಹೌದು. ಓಕೆನಾ? ಸೊ ಅದೇ ರೀತಿ ಈಗ ನಮ್ಮ ಸಂಸ್ಥೆ ಪ್ಯಾಡ್ ನೀವು ಕೈಯಿಂದ ಮುಟ್ಬೋದು ಸರ್. ಇದ್ರಲ್ಲಿ ನೀರು ಬರ್ತಾನೆ ಇಲ್ಲ ಅಂತ. ಇಲ್ಲ ಸರ್, ಬರ್ತಾ ಇಲ್ಲ. ಹೌದು ಸರ್. ಆಮೇಲೆ ಸರ್, ಇದರಲ್ಲಿ ಇವ್ರು ಜೆಲ್ ಕಂಟೆಂಟ್ ಇದೆ ಅಂತ ಹೇಳಿದ್ದಾರೆ. ಎಲ್ಲಾದ್ರೂ ಜೆಲ್ ಕಾಣಿಸ್ತಾ ನಿಮಗೆ? ಇಲ್ಲ, ಏನು ಕಾಣಿಸ್ತಿಲ್ಲ. ಇಲ್ಲ, ಪೇಪರ್ ಇದ್ರ ಪಿಂಡೆ ತರ ಆಗಿದೆ ಸರ್. ನಾನೀಗ ಇದ್ರದ್ದು ಒಂದು ಲೇಯರ್ ಹೆಂಗಿದೆ ಅಂತ ತೋರಿಸ್ತೀನಿ. ನಮ್ಮ ಒಂದು ಸ್ಯಾನಿಟರಿ ಪ್ಯಾಡ್ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ಎಟ್ ಎ ಟೈಮ್ ನಿಮಗೆ 3 ಲೇಯರ್ ಬಂದಿದೆ. ಇಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿ. ನೋಡ್ಬೋದು ಸರ್ ನಿಮಗೆ.
ಇದು ಫಸ್ಟ್ ಲೇಯರ್. ಓಕೆ, ಇದರಲ್ಲಿ 2 ಲೇಯರ್ ಇದೆ. ಇದ್ರ ಮೇಲೊಂದು ಒಳಗಡೆ ಒಂದಿದೆ, ಮೇಲ್ಗಡೆ ಒಂದು ಒಳಗಡೆ ಒಂದು ಲೇಯರ್ ಇದೆ ಇದರಲ್ಲಿ. ಓಕೆ, ನೋಡ್ತಾ ಇರ್ಬೋದು ನೀವು. ಇದು ನೆಗೆಟಿವ್ ಅಯಾನ್ ಚಿಪ್ ಅಂತ ಸರ್. ಈ ಪೀರಿಯಡ್ಸ್ ಟೈಮ್ ಅಲ್ಲಿ ಪೇನ್ ಬರುತ್ತಲ್ಲ ಸರ್, ಹೊಟ್ಟೆ ನೋವು ಎಲ್ಲ ಬರುತ್ತಲ್ಲ, ಅದು ಕಡಿಮೆ ಆಗ್ಲಿ ಅಂತ. ಓಕೆ ಓಕೆ, ಇದ್ರ ಡೆಮೋ ಬೇಕಾದ್ರೆ ಮಾಡಿ ನೋಡ್ಬೋದು ಸರ್. ಯಾರಿಗಾದ್ರೂ ತಲೆನೋವು ಇದ್ರೆ ಅಲ್ಲಿಗೆ ಇದನ್ನ ಎದ್ದುಕೊಂಡು ಹಾಕೊಂಡು ನೋಡ್ಬೋದು ಡೆಮೋ ಫಸ್ಟ್ ಟೈಮ್. ಓಕೆ, ಯೂಸ್ ಮಾಡೋಕ್ಕಿಂತ ಮುಂಚೆ. ಸೊ ಇದರಲ್ಲಿ 8 ಲೇಯರ್ ಗಳನ್ನ ನೀವು ನೋಡ್ಬೋದು. ಓಕೆ, ಮತ್ತೆ ನಮ್ಮ ಪ್ಯಾಡ್ ಅಲ್ಲಿ ಜೆಲ್ ಇರುತ್ತೆ ಸರ್. ಜೆಲ್ ಇದೆ ಅನ್ಲಿಕ್ಕೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ, ಖಾಲಿ ಗ್ಲಾಸ್ ಇದು. ಈಗ ನಾ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ಇನ್ನೂ ಒಂದು ಲೇಯರ್ ಇದೆ, ನಾನು ಅದನ್ನು ಬಿಟ್ಟು ಹಾಕ್ತಾ ಇದ್ದೀನಿ. ಟಕ್ಕಂತ ಕುಂದ್ರಲಿಕ್ಕೆ ಆಗಲ್ಲ, ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು ಇದರಲ್ಲಿರೋ ಇದನ್ನ ಹಾಕಿದೆ. ಮತ್ತೆ ಇದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ 50 ml ನೀರನ್ನ ತಗೊಂಡ್ಬಿಟ್ಟು, ಓಕೆನಾ, 50 ml ಇದೆ, ನೀವು ನೋಡ್ಬೋದು ಇಲ್ಲಿ. ಓಕೆ, ಇದರಲ್ಲಿ ಹಾಕ್ತೀನಿ. ಮತ್ತೆ 50 ml ಹಾಕಿದಿರಾ? ಈಗ ಒಟ್ಟು 150 ml ತರ ಆಯ್ತು. ಈಗ 150 ml ಆಯ್ತು ಸರ್ ನಮ್ಮಲ್ಲಿ. ಇನ್ನ 50 ml ಬೇಕಂದ್ರೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ, ನನಗೇನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಇದರ ಲೇಯರ್ ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡ್ತಾ ಇರ್ಬೋದು ಸರ್ ನೀವು. ಪ್ಯೂರ್ ಕಾಟನ್ ಸರ್ ಇದು. ನೀವು ಸೌಂಡ್ ಕೇಳಿಸ್ತಾ ಇರ್ಬೋದು, ಹಾಳಿ ಹರಿದ ಸೌಂಡ್ ಬರುತ್ತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ಇದು ಕೂಡ ಕಾಟನ್ನೇ ಆಗಿರುತ್ತೆ. ಯಾವುದೇ ಪ್ರಕೃತಿಗೆ ಹಾನಿ ಆಗಲ್ಲ. ಮತ್ತೆ ನಮ್ದು ಎಷ್ಟು ಕೆಪಾಸಿಟಿ ಇದೆ ಅಂತ ನೋಡ್ಬೋದು. ಈಗ ಈ ನೀರು ಹಿರ್ಕೊಂತ ಇದು? ಹೌದು ಸರ್. ಓ ಮೈ ಗಾಡ್, ನೋಡಿ ಹಿಂಗ್ ಮಾಡಿದ್ರೆ 1 ಡ್ರಾಪ್ ಬೀಳಲ್ಲ. 1 ಡ್ರಾಪ್ ಬೀಳಲ್ಲ ಸರ್. ಇದು ಪ್ಯೂರ್ ಜೆಲ್ ಸರ್ ಇದು. ಕೈಯಿಂದ ಮುಟ್ಟು ನೋಡಿ ಸರ್ ನೀವು, ಎಷ್ಟು ಕೋಲ್ಡ್ ಇದೆ ನೋಡಿ. ಕೋಲ್ಡ್ ಇದೆ. ಎಸ್ ಎಸ್ ಅಲ್ವಾ ಸರ್? ಎಸ್ ಎಸ್. ಮತ್ತೆ ನೀವು ಇದು ಇನ್ನು ಇಲ್ಲಿಗೆ ಎಂಡ್ ಆಗಲ್ಲ ಸರ್. ಇದಕ್ಕೆ ಇನ್ನೂ ಒಂದ್ ಸ್ವಲ್ಪ ನೀರು ಹಾಕ್ಬೋದು. ಓಕೆ ಓಕೆ. ಅಂದ್ರೆ ಇದು 250 ml ಕೆಪಾಸಿಟಿ ಇರುತ್ತೆ. ಓಕೆ, ನೋಡ್ತಾ ಇರ್ಬೋದು. ಹೀರ್ಕೊಳ್ಳುತ್ತೆ, 1 ನಿಮಿಷ ಟೈಮ್ ಕೊಡ್ಬೇಕು ಅದಕ್ಕೆ. ಇದನ್ನು ಹೀರ್ಕೊಳ್ಳುತ್ತೆ. ಹೌದು ಸರ್. ಇದು ತುಂಬಾ ತುಂಬಿ ಮತ್ತೆ ಒಂದು ಚರ್ಗಿಲಿ ಹಾಕಿದ್ರು ಕೂಡ ನೀರು ಹೀರ್ಕೊಳ್ಳುತ್ತೆ, ಅಷ್ಟೇ ಕೆಪಾಸಿಟಿ ಇದೆ ಸರ್. ಎಷ್ಟು ರೂಪಾಯಿ ಆಗುತ್ತೆ ಸರ್ ಇದಕ್ಕೆ? ಸರ್ ಬರೀ 100 ರೂಪಾಯಿ ಸರ್. ಎಷ್ಟು ಪ್ಯಾಡ್ಗೆ? 8 ಪ್ಯಾಡ್ಗೆ. 8 ಪ್ಯಾಡ್ಗೆ 2 ತಿಂಗಳು ಕಾಲ ಕಳಿಬಹುದು 1 ಪ್ಯಾಡ್ ಮುಖಾಂತರ ಬಂದು. ಓ ಮೈ ಗಾಡ್, ಜಸ್ಟ್ 100 ರೂಪಾಯಿ. 100 rupees ಸರ್. ಆಕ್ಚುಲಿ ಇದನ್ನ ನಾವು 500 ರೂಪಾಯಿ ಇರಬೇಕು. ಇದ್ರ ಮೇಲೆ MRP 500 ಇರುತ್ತೆ. ಮಾರ್ಕೆಟ್ ನಲ್ಲಿ ಇದನ್ನ ನನಗೆ ಹೇಳ್ತಾ ಇದಾರೆ ಬಂದು, 500 ರೂಪಾಯಿ ಮಾರ್ತೀಯ ಇಲ್ಲ ಅಂತ ನನಗೆ ಕೇಳ್ತಾ ಇದಾರೆ ಬಂದು ಜನ. ಯಾಕಂತಂದ್ರೆ ಅಷ್ಟು ಕ್ವಾಲಿಟಿ ಇದೆ. ಬಟ್ ನನಗೆ ಸರ್ ಇದರಿಂದ ದುಡ್ಡು ದುಡಿಯೋ ಅವಶ್ಯಕತೆ ಇಲ್ಲ, ನಾನು 100 ರೂಪಾಯಿಗೆ ಕೊಡ್ತೀನಿ. ಯಾಕಂದ್ರೆ ಜನ ಬಳಸಬೇಕು, ಪ್ರತಿಯೊಂದು ಹಳ್ಳಿಗೂ ಇದು ತಲುಪಬೇಕು ಅನ್ನೋದೊಂದು ಉದ್ದೇಶ. ನೋಡಿ ವೀಕ್ಷಕರೇ, ಈ ಪ್ಯಾಡ್ಗಳ ಬಗ್ಗೆ ಯಾರು ಏನ್ ಪ್ರೋಗ್ರಾಮ್ ಮಾಡಿದಾರೋ ಗೊತ್ತಿಲ್ಲ, ಆದ್ರೆ ನಾವು ಹೆಣ್ಮಕ್ಕಳ ಬಗ್ಗೆ ಮುತುವರ್ಜನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಬಿತ್ತರ ಮಾಡ್ತಾ ಇದ್ವಿ. ನೋಡಿ ನಿಮ್ಗೆ ಮತ್ತೆ ಒಂದಿಷ್ಟು ನೀರು ಹಾಕಿದ್ರು, ಅದು ಕೂಡ 50 ml ನೀರು ಹಾಕಿದ್ದೆ ನಾನು. ನೋಡಿ ನೋಡ್ತಾ ಇರ್ಬೋದು ಹೀಗಾಗಿದೆ. ಪ್ಯಾಡ್ ಅಲ್ಲಿ ಇಷ್ಟೊಂದು ಗಿಮಿಕ್ಗಳಿರುತ್ತೆ, ಇಷ್ಟೊಂದು ಕೆಮಿಕಲ್ಗಳಿರುತ್ತೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ನೋಡಿ ಇವತ್ತು ಹೊಟ್ಟೆ ನೋವು ತುಂಬಾ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದನ್ನ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಅಂತಹ ಮಹಾಮಾರಿಯನ್ನ ನಮ್ಮ ಮೈ ಮೇಲೆ ಸರ್ವಿಕ್ಸ್ ಕ್ಯಾನ್ಸರ್ ಬರ್ಲಿಕ್ಕೆ ಮೇಜರ್ ಕಾರಣ ಈ ಪ್ಯಾಡ್. ಮೇಜರ್ ಕಾರಣ ಬರೆದಿಟ್ಕೊಂಡ್ಬಿಡ್ರಿ ನೀವು. ಯಾರನ್ನಾದ್ರೂ ಹೋಗಿ ಕೇಳ್ರಿ, ಗೊತ್ತಾಗತ್ತೆ. ಈ ಪ್ಯಾಡ್ ಅನ್ನ ಲೈವ್ ಆಗಿ ಡೆಮೋ ನೋಡ್ರಿ ಒಂದ್ಸತಿ, ಗೊತ್ತಾಗುತ್ತೆ. ಇದ್ರಲ್ಲಿ ಏನು ಕೆಪಾಸಿಟಿ ಇಲ್ಲ. ಓಕೆನಾ? ಇದು ಫಸ್ಟ್ ಪಾಯಿಂಟ್. ಎರಡನೇದೇನಂತಂದ್ರೆ ನಾವು ನಿಮಗೆ ಇದೇ ರೀತಿ ಸರ್ವಿಸ್ ಕೊಡಬೇಕು, 100 ರೂಪಾಯಿಗೆ ಪ್ಯಾಡ್ ಕೊಡ್ಬೇಕಂದ್ರೆ ದಯವಿಟ್ಟು ಫೋನ್ ಮಾಡಿ ಜಾಸ್ತಿ ಡಿಸ್ಕಷನ್ ಮಾಡ್ಬೇಡ್ರಿ. ಯಾಕಂದ್ರೆ ನಾವು ಒಬ್ಬ ಎಂಪ್ಲಾಯಿನ ಜಾಸ್ತಿ ಮಾಡಿದ್ರೆ 10 ರೂಪಾಯಿ ಪ್ಯಾಡ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಪಗಾರ ಕೊಡ್ಬೇಕಲ್ಲ. ಸೊ ಹಂಗಾಗಿ ದಯವಿಟ್ಟು ಜಾಸ್ತಿ ಫೋನ್ ಮಾಡಿ ಡಿಸ್ಕಷನ್ ಮಾಡ್ಬೇಡ್ರಿ. ನಿಮಗೆ ಪ್ಯಾಡ್ ಬೇಕಾ, ನಿಮಗೆ ಬೇಕೇ ಬೇಕು ಅಂತಂದ್ರೆ ಒಂದ್ ನಿರ್ಧಾರ ಮಾಡ್ರಿ, ಒಂದೇ ಐಡ್ಗೆನ 5 ಪ್ಯಾಡ್ಸ್ ಆರ್ 10 ಪ್ಯಾಡ್ಸ್ ಆರ್ಡರ್ ಕೊಡ್ರಿ. ಒಂದು 5 ಮಾಡಿದ್ರೆ 500 ರೂಪಾಯಿ ಆಗುತ್ತೆ. 10 ಮಾಡಿದ್ರೆ 1000 ನಿಮ್ಗೆ ಕಳಿಸೋದಕ್ಕೂ ಈಸಿ ಆಗುತ್ತೆ. 100 ರೂಪಾಯಿ ಡೆಲಿವರಿ ಚಾರ್ಜಸ್ ಅಂತ ತಗೊಳ್ತೀವಿ. ಯಾಕಂದ್ರೆ ಇದ್ರಲ್ಲಿ 1 ರೂಪಾಯಿ ಪ್ರಾಫಿಟ್ ತಗೊಳ್ತಾ ಇಲ್ಲ ನಾವು, ಅದಕ್ಕೆ ಡೆಲಿವರಿ ಚಾರ್ಜಸ್ ತಗೊಳ್ತೀವಿ. ಸಪೋಸ್ ನೀವೇನಾದ್ರೂ ನನಗೆ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದ್ರೆ ಆ ಡೆಲಿವರಿ ಚಾರ್ಜಸ್ ಎಷ್ಟಿರುತ್ತೆ ಅಷ್ಟು ಕೊಡಬೇಕು. ಮನೆ ಬಾಗಿಲಿಗೆ ತಲುಪಿಸ್ತೀರಾ? ಮನೆ ಬಾಗಿಲಿಗೆ ಕಳಿಸೋದು. ಈಗ ನಿಮ್ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಈ ಪ್ಯಾಡ್ ಗಳನ್ನ ಕಳಿಸ್ಕೊಡ್ತೀರಾ. ಜಸ್ಟ್ ವಾಟ್ಸ್ಆಪ್ ಅಲ್ಲಿ ನೀವು ನಂಬರ್ ಇರುತ್ತೆ ನಿಮಗೆ, ಇದ್ರ ಮೇಲೆ ನಂಬರ್ ಕಾಣಿಸ್ತಾ ಇರುತ್ತೆ. ಆ ನಂಬರ್ಗೆ 500 ರೂಪಾಯಿ ಫೋನ್ ಪೇ ಮಾಡಿ, ಮತ್ತೆ ನಿಮಗೆ 100 ರೂಪಾಯಿ ಡೆಲಿವರಿ ಚಾರ್ಜಸ್ 600 ರೂಪಾಯಿ ಫೋನ್ ಪೇ ಮಾಡಿ, ಅದನ್ನೇ ಸ್ಕ್ರೀನ್ ಶಾಟ್ ಅನ್ನ ವಾಟ್ಸ್ಆಪ್ ಅಲ್ಲಿ ಅಡ್ರೆಸ್ ಬರ್ಬಿಟ್ಟು ಕಳಿಸ್ಕೊಟ್ಬಿಟ್ರೆ, ಪೂರ್ತಿ ಅಡ್ರೆಸ್ ಬರಿಬೇಕು ನೀವು. ಮತ್ತೆ ಅರ್ಧಂಬರ್ಧ ಮಾಡ್ಬಿಡ್ರಿ ದಯವಿಟ್ಟು. ಮತ್ತೆ ನಮಗೆ ಇಲ್ಲಿ ದೊಡ್ಡ ಟೆನ್ಷನ್ ಆಗುತ್ತೆ. ನೀವು ಪಿನ್ ಕೋಡ್ ಬರಲಿಲ್ಲ, ಮೊಬೈಲ್ ನಂಬರ್ ಬರಲಿಲ್ಲ, ಸ್ವಿಚ್ ಆಫ್ ಆಗಿರೋ ಮೊಬೈಲ್ ನಂಬರ್ ಬರೆದ್ರಿ ಅಂದ್ರೆ ಹೋಗಿ ಡೆಲಿವರಿಗೆ ಹೋಗಿ ವಾಪಸ್ ಬಂದ್ಬಿಡ್ತು ಅಂದ್ರೆ ನಮಗೆ ಡಬಲ್ ಖರ್ಚಾಗುತ್ತೆ. ದಯವಿಟ್ಟು ಕರೆಕ್ಟ್ ಆಗಿರೋ ಮೊಬೈಲ್ ನಂಬರ್ ಬರೀರಿ. ಮತ್ತೆ ಪೇಮೆಂಟ್ ಮಾಡಿರೋ ಸ್ಕ್ರೀನ್ ಶಾಟ್ ಅನ್ನ, ಅಂದ್ರೆ ಕ್ಲಿಯರ್ ಆಗಿ ಡೀಟೇಲ್ಸ್ ಕಾಣಿಸುವಂತ ಸ್ಕ್ರೀನ್ ಶಾಟ್ ಅನ್ನ ಹಾಕಿದ್ರೆ ನಾವಿಲ್ಲಿ UTR ನಂಬರ್ ಟೆಸ್ಟ್ ಮಾಡಿ, ಓಕೆ ಕರೆಕ್ಟ್ ಇದೆ, ನಿಮ್ ಪೇಮೆಂಟ್ ಬಂದಿದೆ, ರಿಸೀವ್ ಆಗಿದೆ ಅಂದ್ರೆ ಇಮಿಡಿಯೇಟ್ಲಿ ಡಿಸ್ಪ್ಯಾಚ್ ಮಾಡ್ತೀವಿ. ನಮ್ಮ ಹತ್ರ ಸ್ಟಾಕ್ 20,000 ಪೀಸ್ ಇದಾವೆ ಇಮಿಡಿಯೇಟ್ಲಿ.
ಓಕೆನಾ 20,000 ಹಾ piece. ನಮಗೆ ಟೆನ್ಷನ್ ಇಲ್ಲ ಕಳಿಸ್ಲಿಕ್ಕೆ Okay. ನಿಮ್ ಮನೆ ಕಳ್ಸೋ ಜವಾಬ್ದಾರಿ ನಮ್ದು Okay. ಜಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆ ಕಾಣಿಸ್ತಾ ಇರುತ್ತಲ್ಲ ನಂಬರ್ ಆ ನಂಬರ್ಗೆ ಪೇಮೆಂಟ್ ಮಾಡ್ರಿ ಮತ್ತೆ ಸ್ಕ್ರೀನ್ ಶಾಟ್ ತಕೊಂಡು ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಹಾಕ್ರಿ, ಜೊತೆಗೆ ಅಡ್ರೆಸ್ ಅನ್ನ ಹಾಕ್ರಿ, ಮತ್ತೆ ನಿಮ್ಗೆ ಎಷ್ಟು ಪ್ಯಾಡ್ ಬೇಕು ಅನ್ನೋದನ್ನ ಹಾಕ್ರಿ. ಎಸ್, ಇನ್ನೊಂದು ಸರ್, ಈಗ ಎಲ್ರಿಗೂ ಒಂದು ಗಿಫ್ಟ್ಗಳನ್ನು ಕೊಡೋದು ಕಾಮನ್ ಆಗಿಬಿಟ್ಟಿದೆ. ಈ ನಾವು ಯಾವುದೋ ಒಂದು ಬರ್ಡೇ ಆಗಲಿ ಅಥವಾ ಬೇರೆ ಅಣ್ಣ ತಂಗಿ ಕೊಡೋದು, ಅಣ್ಣ ಅಕ್ಕನಿ ಕೊಡೋದು, ಈ ತರ ಗಿಫ್ಟ್ಗಳಿದ್ದಾಗ ನಾನು ಹೇಳೋದು ಅದು ಯಾವುದೋ ಏನೋ ಕಿತ್ತೋಗಿರೋದು ಅನ್ಹೆಲ್ದಿ ಆಗಿರೋದನ್ನ ಕೊಡೋದಕ್ಕಿಂತ ಈ ತರದ್ದು ಕೊಡಿ. ಒಂದಲ್ಲ ಸರ್, ಒಂದು 5-6 ಕೊಡಿ, ಅಥವಾ ಒಂದು ವರ್ಷಕ್ಕೆ ಎಷ್ಟು ಬೇಕು, ಒಂದು 5 ಬೇಕಾ ಅಥವಾ 10 ಬೇಕಾ ಅದನ್ನ ಕೊಟ್ಟು ಬಿಡಿ. ಪ್ರತಿ ಅವರಿಗೆ ಡೇಟ್ ಆದವಾಗ್ಲೂ ಅವ್ರಿಗೆ ಯಾರು ಇದಿದ್ದಾರೆ ಅದನ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ನೆನಪಲ್ಲಿ ಇಟ್ಕೊಂತಾರೆ. ಸರ್ ನನ್ನ ಹತ್ರ ಬರ್ತಾರಲ್ಲ ಸರ್, ತುಂಬಾ ಜನ ಬರ್ತಾರೆ, ತಗೊಂಡ್ ಹೋಗ್ತಾರೆ ಇದನ್ನ. ಆಕ್ಚುಲಿ ಜೆಂಟ್ಸೇ ಜಾಸ್ತಿ ಬಂದು ತಗೊಂಡ್ ಹೋಗ್ತಾರೆ, ಲೇಡೀಸ್ ಗಿಂತ ಜಾಸ್ತಿ. ಆಮೇಲೆ ಹೆಣ್ಮಕ್ಳು ಆರ್ಡರ್ ಮಾಡ್ತಾರೆ ಆನ್ಲೈನ್ ಒಳಗಡೆ, ಅವ್ರಿಗೂ ಕಳಿಸ್ಕೊಡ್ತೀವಿ. ಇದಕ್ಕೆಲ್ಲ ಮುಜುಗರ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೀಗ ಮುಜುಗರ ಪಟ್ಟುಕೊಂಡಿದ್ರೆ ಈ ಕಾರ್ಯಕ್ರಮನೇ ಮಾಡೋಕ್ಕಾಗ್ತಿಲ್ಲ. ಹೋದ್ ಸತಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ಅದ್ರಲ್ಲಿ ಹೆಣ್ಮಕ್ಳು ಕುಂದಿಸ್ಕೊಂಡೇ ಮಾಡಿದ್ವಿ. ಸೊ ಈ ಸತಿ ಏನ್ ಮಾಡಿದ್ವಿ ಅಂದ್ರೆ ನಾವೇ ಇಬ್ಲಾರ್ ಮಾಡಿದ್ವಿ. ಮುಂದಿನ ಸತಿ ನೀವೇ ಕಾರ್ಯಕ್ರಮ ಮಾಡ್ಬೇಕಿದೆ, ಅಂದ್ರೆ ನೀವೇ ಒಂದು ವಿಡಿಯೋ ಮಾಡ್ರಿ, ಇದ್ರಲ್ಲಿರೋದು ನಮ್ದ್ರಲ್ಲಿರೋದನ್ನ ವಿಡಿಯೋ ಮಾಡ್ಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಬೇಕಾಗಿರೋ ವೆಬ್ಸೈಟ್ ಅಲ್ಲಿ ಹಾಕೊಳ್ರಿ. ಓಕೆ, ಜನರಿಗೆ ತೋರಿಸ್ರಿ SVPL ಸಂಸ್ಥೆ ಈ ರೀತಿ ರಿಸಲ್ಟ್ ಇದೆ, ನಮ್ಮ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು ಈ ರೀತಿ ವೇಸ್ಟ್ ಇದೆ. ಓಕೆ, ಎರಡಕ್ಕೂ ಡಿಫರೆನ್ಸ್ ಇದೆ, ನಿಮ್ ಫ್ರೆಂಡ್ಸ್ ಗೆಲ್ಲ ತಗೊಳ್ರಿ ಅಂತ ನೀವೇ ಪ್ರಮೋಟ್ ಮಾಡಿ. 100% ಮಾಡಬಹುದು. ಜನನೇ ಎತ್ಕೋಬೇಕು, ನಾವಲ್ಲ. ಎಸ್ ಖಂಡಿತ. ನಾನು ಹೇಳ್ತೀನಿ, ಈ ವಿಡಿಯೋ ತುಂಬಾ ಜನರಿಗೆ ಯೂಸ್ಫುಲ್ ಆಗುತ್ತೆ, ಇದರಲ್ಲಿ ಯಾವ ಡೌಟು ಇಲ್ಲ. ಬಹುಶಃ ಇವ್ರ ಹತ್ರ ಯಾರು ಎಷ್ಟೇ ಜನ ಕಾಲ್ ಮಾಡಿದ್ರು ಅದನ್ನ ಕೊಡೋ ತಾಕತ್ತಿದೆ, ಹಾಗಾಗಿ ಈ ವಿಡಿಯೋನ ಮಾಡಿ ತೋರಿಸಿದೀವಿ. ನನಗೆ ಸ್ಪೆಷಲಿ ಈ ಎಪಿಸೋಡ್ ತುಂಬಾ ಮೆಮೊರೇಬಲ್ ಅಂತ ಅನ್ಕೋತೀನಿ. ಮತ್ತೆ ನಾವು ಒಂದು ಒಳ್ಳೆಯ ಸರ್ವಿಸ್ ಅನ್ನ ಜನತೆ ಕೊಟ್ಟಂಗ ಆಗುತ್ತೆ. ಆ ಮನೋಭಿಲಾಷೆಯಲ್ಲೇ ಈ ಕಾರ್ಯಕ್ರಮನ ಬಿತ್ತರ ಮಾಡಿದ್ದು. ನೋಡಿದವರು ಯಾರ್ಯಾರ ಮನೇಲಿ ಹೆಣ್ಮಕ್ಳಿದ್ದಾರೆ ಅವರೆಲ್ಲರಿಗೂ ಇದನ್ನ ತಲುಪಿಸ್ಲಿ ಅಂತ ನಾನು ಭಾವಿಸ್ತೀನಿ ಸರ್. ಸಮಾಜ ಸೇವೆ ಆಗಲಿ. ಎಸ್ ಖಂಡಿತ ಸರ್. ನಮ್ಮ ಜೊತೆಗೆ ನೀವು ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರಿ. ನೋಡಿ, ಇಷ್ಟು ವಿಚಾರ ಇದೇನೋ ನಮಗೂ ಗೊತ್ತಾಗಿರಲ್ಲ. ನಾವೆಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಯಾವುದೋ ವಿಡಿಯೋನ ಮಾಡ್ಬೋದು, ಆದ್ರೆ ಊರು ಬಿಟ್ಟು ಹೊರಗಡೆ ಬಂದು ನಿಮ್ಮಂತವ್ರನ್ನ ಭೇಟಿ ಆದಾಗಲೇ ಇಂತಹ ವಿಚಾರಗಳೆಲ್ಲ ಬೆಳಕಿಗೆ ಬರುತ್ತೆ. ಸೊ ನಿಮ್ಗೆ ಧನ್ಯವಾದಗಳು ಸರ್. ಯಾಕಂದ್ರೆ ಬೆಂಗಳೂರಿನಿಂದ 300 ಕಿಲೋಮೀಟರ್ ಬಂದು ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಸ್ಯಾನಿಟರಿ ನ್ಯಾಪ್ಕಿನ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡು ನಾನ್ ನೆನಪಾರಿದ್ದೆ ಈ ವಿಚಾರನ. ಇಲ್ಲ, ನಾನು ಮಾಡ್ಲೇಬೇಕು, ಜನರಿಗೆ ತೋರಿಸಲೇಬೇಕು ಅಂತ ಹೇಳಿ ಅದನ್ನ ತೋರಿಸಿ, ಅದು ಜನ ನೋಡಿ ಅದರಿಂದ ಯೂಸ್ ಪಡ್ಕೊಂಡ್ರು ಅನ್ಕೊಳ್ರಿ. ಒಂದೇ ಒಂದು ಮಹಿಳೆ ಈ ಪ್ಯಾಡ್ ಯೂಸ್ ಮಾಡಿ ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಹೊರಗೆ ಬಂದ್ಲು ಅಂದ್ರೆ ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋ ಹೆಸರು ಅಜರಾಮರ ಆಗುತ್ತೆ. ಇದನ್ನ ಮಾತ್ರ ಬರ್ಕೊಡ್ತೀನಿ. ಆ ಒಂದು ಅವರ ಬ್ಲೆಸ್ಸಿಂಗ್ ಇದೆಯಲ್ಲ, ಅದು ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ, ನಮ್ಮನ್ನು ಕೂಡ ಆರೋಗ್ಯಯುತವಾಗಿ ಇಡುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ನಿಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಹೆಗ್ಗದ್ದೆ ಸ್ಟುಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡಿ, ಪ್ಯಾಡ್ಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ನೀವು ಯೂಸ್ ಮಾಡುವಂಥ ಪ್ಯಾಡು ಮೆಡಿಕಲ್ ಶಾಪಲ್ಲಿ ಅಥವಾ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದು ನಿಮ್ಮ ದೇಹಕ್ಕೆ ಕೆಟ್ಟ ಪರಿಣಾಮವನ್ನು ಬೀರ್ತಿದೆ ಅಂತ ಹೇಳಿದ್ರೆ ಅದರಿಂದ ಹೊರಗೆ ಬರೋದು ಬಹಳ ಯೂಸ್ಫುಲ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.